ಇಂದಿನ ರಾಷ್ಟ್ರದ 80ರ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಪಕ್ಷದ ಕಚೇರಿಯ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಸಂತೋಷ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರೇ, ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ, ಮುಖಂಡರೇ, ತಾಯಂದರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇಡೀ ರಾಷ್ಟ್ರ 1945ರಲ್ಲಿ ನಮಗೆ ದಕ್ಕಿದ ಸ್ವಾತಂತ್ರ್ಯವನ್ನ 80 ವರ್ಷಗಳು ಇವತ್ತಿಗೆ ನಾವು ಸ್ಪಂದಿಸ್ತಾ ಇದ್ದೇವೆ. ಈ ಸಂದರ್ಭವನ್ನ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಹರ್ ಘರ್ ತಿರಂಗಾದ ಮೂಲಕ ಪ್ರತಿ ಮನೆಯನ್ನ ಮತ್ತು ಪ್ರತಿಯೊಬ್ಬರ ಮನವನ್ನ ಮುಟ್ಟತಕ್ಕಂಥ ಕಾರ್ಯವನ್ನು ನಮಗೆಲ್ಲರಿಗೂ ಕೂಡ ಕೊಟ್ಟಿದ್ರು. ಆ ಮೂಲಕ ಸ್ವಾತಂತ್ರ್ಯವನ್ನ ಪಡೆದ ಆ ದಿನಗಳನ್ನು ನೆನಪಿಸುವ ಕೆಲಸವನ್ನ ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಮಾಡಿದ್ದಾರೆ. ಸ್ವಾತಂತ್ರ್ಯ ನಮಗೆ ಬಹಳ ಸುಲಭವಾಗಿ ಸಿಕ್ಕಿದ್ದಲ್ಲ. ಬಹುಶ್ರಮದಿಂದ ಅನೇಕ ಹಿರಿಯರು ತ್ಯಾಗ ಬಲಿದಾನಗಳನ್ನ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡಿಸಿದ್ರು. ಈ ಸ್ವಾತಂತ್ರ್ಯಕ್ಕೆ ತನ್ನದೇ ಆದ ಗೌರವ, ಬೆಲೆ ಇದೆ. ಈ ಸ್ವಾತಂತ್ರ್ಯದ ದಿನಗಳಲ್ಲಿ ನಾವು ಯಾವ ವ್ಯಕ್ತಿಗಳು ನಮಗೆ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೋ ಅವರೆಲ್ಲರನ್ನೂ ಕೂಡ ನಾವಿವತ್ತು ನೆನೆಸಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಈ ದೇಶ ಎತ್ತ ಕಡೆ ಹೋಗ್ತಿದೆ ಅನ್ನೋದನ್ನು ಕೂಡ ಒಂದು ಸಾರಿ ನಾವು ನೆನಪು ಮಾಡಿಕೊಳ್ಬೇಕು. ಸ್ವಾತಂತ್ರ್ಯದ ದಿನಗಳು ಪ್ರಥಮವಾಗಿ ಹೇಗಿದ್ದವು, 80 ವರ್ಷದಲ್ಲಿ ಈ ದೇಶ ಎತ್ತ ಸಾಗಿದೆ, ಇದಕ್ಕೆ ಕಾರಣರು ಇದೆಲ್ಲವನ್ನೂ ಒಂದು ಸಾರಿ ನಾವು ಮೆಲುಕು ಹಾಕಿ ನೋಡೋದಾದ್ರೆ ಇವತ್ತು ರಾಜಕೀಯದ ದಿನಗಳು. ಎಲ್ಲಕ್ಕೂ ನಾವು ರಾಜಕೀಯವನ್ನೇ ತರಿಸಿ ನೋಡ್ತೇವೆ. ಅದು ಸೂಕ್ತ ಅಂತ ಯಾರಿಗೂ ಕೂಡ ಅನಿಸೋದಿಲ್ಲ. ಯಾಕೆಂದ್ರೆ ರಾಜಕೀಯದ ಪ್ರಥಮ ದಿನಗಳು ನಾವು ಎತ್ತ ಸಾಗಬೇಕು ಅನ್ನೋದು ಕೂಡ ಗುರಿ ಇರಲಿಲ್ಲ. ಆದರೆ ಈ ದಿನಗಳು ಇಡೀ ಪ್ರಪಂಚದ 80 ವರ್ಷಗಳಲ್ಲಿ ಭಾರತ ದೇಶವನ್ನು ದಿಟ್ಟಿಸಿ ನೋಡುವ ರೀತಿಯಲ್ಲಿ ಇವತ್ತು ದೇಶ ಬೆಳೀತಾ ಇದೆ. ಈ ಪ್ರಗತಿಗೆ ಕಾರಣ ಯಾರು? ಇದನ್ನ ಅರ್ಥ ಮಾಡಿಕೊಳ್ಬೇಕು. ಹಿಂದೆ ನಮ್ಮ ದೇಶವನ್ನ ನಡೆಸಲಾರದ ಪರಿಸ್ಥಿತಿ 60-65 ವರ್ಷಗಳಾದರೂ ಕೂಡ ಇರಲಿಲ್ಲ. ಚಿನ್ನವನ್ನ ಅಡಗಿಟ್ಟು ಈ ದೇಶವನ್ನು ನಡೆಸುವ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ 4ನೇ ಶಕ್ತಿಯಾಗಿ ಇವತ್ತಿದ್ದೇವೆ. 2047ಕ್ಕೆ ಮೊದಲ ಶಕ್ತಿಯಾಗಿ ಈ ಪ್ರಪಂಚದಲ್ಲಿ ಹೊರಹೊಮ್ಮುತ್ತೇವೆ ಅಂತಕ್ಕಂಥ ಒಂದು ದೃಷ್ಟಿಯನ್ನ ನಮಗೆ ಕೊಟ್ಟವರು ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ. ಎಲ್ಲಿಂದ ಎಲ್ಲಿಗೆ ಇದು ಕೇವಲ ನಡೆದಾಟ ಅಲ್ಲ, ಹಾರಾಟದ ರೀತಿಯಲ್ಲಿ ಇವತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಆಗಾಗ್ತದೆ. ಯಾಕೆ? ನಮ್ಮ ಭಾರತದ ಆ ಶಕ್ತಿ ಎಷ್ಟಿದೆ ಅಂತಕ್ಕಂಥದ್ದನ್ನ ಇವತ್ತು ಮನವರಿಕೆ ಮಾಡತಕ್ಕಂಥ ಕೆಲಸವನ್ನ ನಮ್ಮ ಪಕ್ಷ, ನಾವು ಎದೆತಟ್ಟಿ ಹೇಳಬೇಕು, ಅದು ನನ್ನ ಪಕ್ಷ ಮತ್ತು ನನ್ನ ಮುಖಂಡರು ಇದನ್ನ ಮಾಡ್ತಿದ್ದಾರಲ್ಲ, ಅದಕ್ಕೆ
ಎಲ್ಲರಿಂದ ಪ್ರಶಂಸೆ ಬರಬೇಕು. ಆದ್ರೆ ಇವತ್ತು ತಾವು ಗಮನಿಸಿರಬಹುದು, ಒಬ್ಬ ಸಂತನು ಈ ದೇಶವನ್ನ ನಡೆಸ್ತಾ ಇದ್ದಾನೆ ಅಂತ ಹೇಳಿ ಅನೇಕರು ಮಾತಾಡ್ತಾರೆ. ಅಂತಹ ಸಂತನನ್ನು ಟೀಕಿಸುವ, ಅಂತಹ ಸಂತನನ್ನು ಕೂಡ ಅವಾಚ್ಯ ರೀತಿಯಲ್ಲಿ ಮಾತಾಡತಕ್ಕಂತ ಆ ಮಾತುಗಳನ್ನ ನಮ್ಮ ಕಿವಿಗಳಿಂದ ಕೇಳುತ್ತಿದ್ದೇವೆ. ನಾನು ಒಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ. ಒಬ್ಬ ನಾಯಕನನ್ನ ಮತ್ತೊಬ್ಬ ನಾಯಕತ್ವ ಗುಣಗಳುಳ್ಳವರು ಯಾರಾದರೂ ಟೀಕೆ ಮಾಡಿದರೆ ಅದನ್ನು ನಾವು ಸ್ವಾಗತಿಸಬೇಕು. ಟೀಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ವಿಷಯ. ಟೀಕೆಗೆ ನಾವು ಎದುರಬಾರದು. ಟೀಕೆಯನ್ನ ನಮ್ಮ ಒಳ್ಳೆಯದಕ್ಕಾಗಿ ನಾವು ಬಳಕೆಯನ್ನು ಮಾಡಬೇಕು. ಆದ್ರೆ ನಾಯಕರನ್ನ ಖಳನಾಯಕರು ನಿಂದಿಸಬಾರದು. ಇವತ್ತು ಈ ದೇಶದಲ್ಲಿ ಮೋದಿಜಿಯವರಿಗೆ ಸರಿಸಾಟಿಯಾದ ನಾಯಕತ್ವ ಇಲ್ಲ, ಇದನ್ನು ಯಾರೇ ಆದರೂ ಒಪ್ತಾರೆ. ಆದರೆ ಖಳನಾಯಕನ ಪಾತ್ರ ವಹಿಸಿದರೆ ಯಾವತ್ತೂ ಕೂಡ ನಾಯಕರ ಸ್ಥಾನಕ್ಕೆ ಅದು ಸರಿಸಮನಾಗಿ ಆಗೋದಿಲ್ಲ. ಆದರೆ ಉದ್ದೇಶ ಏನಿದೆ, ನಾವೆಲ್ಲರೂ ಒಂದಾಗಿಬಿಟ್ರೆ ಬಹುಶಃ ಮೋದಿಯನ್ನ ಮಣಿಸಬಹುದು ಅಂತ. ಮೋದಿಯನ್ನ ಮಣಿಸಲಿಕ್ಕೆ ಈ ಯುಗದಲ್ಲಿ ಬಹುಶಃ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಯಾವ ಜನರೇ ಒಪ್ಪುತ್ತಾರೆ. ಯಾಕಂದ್ರೆ ನಿಂದಿಸದವ, ಯಾರನ್ನು ಕೀಳಾಗಿ ಕಾಣದವ, ಯಾವುದೇ ಕಳಂಕವನ್ನು ಒತ್ತುಕೊಳ್ಳದವ, ಎಲ್ಲರನ್ನೂ ಸಮನಾಗೇ ಕಾಣುವ, ಭಾರತ ದೇಶವೇ ನನ್ನ ಅಸ್ಮಿತೆ, ಭಾರತೀಯರೆಲ್ಲರನ್ನೂ ನಾನು ಒಂದುಗೂಡಿಸುವ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಅದನ್ನೇ ಮಾನದಂಡವಾಗಿ ತನ್ನ ಜೀವನದಲ್ಲಿ ಇಟ್ಕೊಂಡು ನಡೆದು ಹೋಗ್ತಿರ್ತಕ್ಕಂಥ ಒಬ್ಬ ಸಂತನನ್ನ ಇಷ್ಟು ಕೀಳುಮಟ್ಟದಿಂದ ನಿಂದಿಸ್ತಕ್ಕಂಥದ್ದಿದೆಯಲ್ಲ, ಇದನ್ನ ಭಾರತೀಯರು ಮಾತ್ರ ಅಲ್ಲ, ಹೊರದೇಶದವರು ಕೂಡ ಇದನ್ನ ಒಪ್ಪೋದಿಲ್ಲ. ಯಾಕೆಂತಂದ್ರೆ ಹೊರದೇಶದವರಿಗೂ ಕೂಡ ಬೇಕಾದ ವ್ಯಕ್ತಿ ಇವತ್ತು ಯಾರಾದ್ರೂ ಭಾರತ ದೇಶದಲ್ಲಿದ್ದಾರೆ ಅಂದ್ರೆ ಅದು ಕೇವಲ ನರೇಂದ್ರ ಮೋದಿಯವರೇ ಅಂತ ಅಲ್ಲದೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ದೇಶ ವಿರೋಧಿ ಶಕ್ತಿಗಳು ಅನೇಕ ದೇಶಗಳಿಗೂ ಇರ್ತವೆ, ಹಾಗೆ ನಮ್ಮ ದೇಶಕ್ಕೂ ಇದ್ದಾರೆ. ಆದ್ರೆ ದೇಶ ವಿರೋಧಿ ಶಕ್ತಿಗಳನ್ನು ಪ್ರತಿನಿಧಿಸುವ ನಾಯಕ ಈ ದೇಶದ ನಾಯಕನಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಮಣ್ಣಿನ ಗುಣ ಈ ಭಾರತ ದೇಶದ ರಕ್ತದಲ್ಲಿ ಹುಟ್ಟಿದವರ ಯಾರಾದರೂ ಇದ್ರೆ ಈ ದೇಶ ವಿರೋಧಿ ಚಟುವಟಿಕೆಗಳ ಯಾರು ಮಾಡ್ತಾರೋ ಅವರ ಪರವಾಗಿ ಯಾರೋ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ನೋವಿನ ಸಂಗತಿ ಒಂದಿದೆ. ಭಾರತ ದೇಶಕ್ಕೆ ನಾನು ಹೇಳಿದೆ, ಸ್ವತಂತ್ರದ ಆ ಇಂದಿನ ದಿನಗಳು ಎಷ್ಟು ಕಠಿಣವಾಗಿದ್ದವು, ಎಷ್ಟು ಪರಿಶ್ರಮ ಇತ್ತು, ಯಾವ ರೀತಿ ನಮ್ಮ ಹಿರಿಯರು ಹೋರಾಟ ಮಾಡಿದ್ರು, ಅವರನ್ನೆಲ್ಲ ಕಾಂಗ್ರೆಸ್ನ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರ ಬಗ್ಗೆ ನಾನು ಗೌರವದ ಮಾತುಗಳನ್ನೇ ಆಡ್ತೇನೆ. ಆದ್ರೆ ನಾಯಿಗಳಿಗೆ ಹೋಲಿಸ್ತಕ್ಕಂಥದ್ದು ಎಷ್ಟು ಸರಿ? ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಲ್ಲಿ ನಿಮ್ಮ ಮನೆ ನಾಯಿಗಳು ಕೂಡ ಭಾಗಿಯಾಗಿಲ್ಲ ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದು ನಾಯಿಗಳ? ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ ಇದೆಯಾ? ನಾಯಿಗಳಲ್ಲ, ಅವರು ನಮ್ಮ ದೇಶಕ್ಕೆ ತ್ಯಾಗ ಮಾಡಿದ್ದಾರಲ್ಲ, ತ್ಯಾಗ ಜೀವಿಗಳನ್ನ ನಾಯಿಗಳಿಗೆ ಹೋಲಿಕೆ ಮಾಡಿದ ನಿಮ್ಮ ಸಂಸ್ಕೃತಿ ಎಂತ ಕೆಟ್ಟ ಸಂಸ್ಕೃತಿ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಪ್ರಶ್ನೆಯ ರೂಪದಲ್ಲಿ ಕಾಂಗ್ರೆಸ್ ನಾಯಕರುಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಯಾರ ಮೇಲೆ ಆದರೂ ಸಿಟ್ಟಿರಬಹುದು, ಆದ್ರೆ ಸ್ವಾತಂತ್ರ್ಯ ಹೋರಾಟದ ವಿಚಾರವನ್ನ ನೀವು ನಾಯಿಗಳಿಗೆ ಹೋಲಿಸಿದಾಗ ನಿಮ್ಮನ್ನ ಯಾರಿಗೆ ಹೋಲಿಸಬೇಕು ಅಂತ ನಿಮ್ಮವರನ್ನ ಕೇಳಿ ತಿಳ್ಕೊಳ್ಳಿ. ನಾವು ಆ ಒಂದು ಮಟ್ಟಕ್ಕೆ ಇಳಿಯತಕ್ಕಂಥವರಲ್ಲ. ಆ ಕಾರಣದಿಂದ ಇವತ್ತು ರಾಜ್ಯದಲ್ಲೂ ಕೂಡ ಇವತ್ತು ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ರಾಜ್ಯದಲ್ಲಿ ನಾವು ಸರ್ಕಾರ ಮಾಡಿದ್ದೇವೆ, ಇವತ್ತು ಕಾಂಗ್ರೆಸ್ನವರು ಸರ್ಕಾರ ಮಾಡಿದ್ದಾರೆ, ಜನತಾ ದಳದವರು ಸರ್ಕಾರ ಮಾಡಿರಬಹುದು. ಆದ್ರೆ ಜನರ ಅಭಿಮತಕ್ಕೆ ಅವರ ಸಂಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಜನಪರವಾದ ಆಡಳಿತವನ್ನ ಕೊಡಬೇಕು. ಅದನ್ನ ಬಿಟ್ಟು ಅನೇಕ ಸಮಸ್ಯೆಗಳಿದೆ ಇವತ್ತಿನ ದಿವಸ.
ನಾವು ಜನ್ಜಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೇವೆ. ಜನ್ಜಿ ಅಂದ್ರೆ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳ್ತಾರೆ, ಜನ್ಜಿ ಅಂದ್ರೆ ಇವತ್ತಿನ ಪೀಳಿಗೆ, ಅದು ಈ ದೇಶದ ಭವಿಷ್ಯ. ಜನ್ಜಿಗಳಿಗೆ ದೇಶದ ಭವಿಷ್ಯ ಅಂತಕ್ಕಂಥ ಮಾತನ್ನ ಹೆಚ್ಚುಗಾರಿಕೆಯಿಂದ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಆದ್ರೆ ಕಾಂಗ್ರೆಸ್ನವರು ಅದು ಅವರನ್ನ ದಾರಿ ತಪ್ಪಿಸಲಿಕ್ಕೆ ಮಾಡ್ತಾರೆ. ನೋಡಿ, ಭವಿಷ್ಯದ ದಾರಿಯನ್ನು ತಪ್ಪಿಸಬೇಡಿ. ಜನ್ಜಿಗಳೇ ಈ ದೇಶದ ಭವಿಷ್ಯ. ನಮ್ಮ ಇಂದಿನ ಪೀಳಿಗೆಗಿಂತ ಇವತ್ತಿನ ಪೀಳಿಗೆ ಬಹಳ ಬುದ್ಧಿವಂತರು. ಆದ್ರೆ ಅವರನ್ನ ಕೆಟ್ಟ ದಾರಿಗೆ ಎಳೆಯುವಂತ ಕಾರ್ಯವನ್ನ ಕಾಂಗ್ರೆಸ್ ಮಾಡಿ ತನ್ನ ಬೇಳೆಯನ್ನ ಬೇಯಿಸಿಕೊಳ್ಳಿಕ್ಕೆ ನೋಡ್ತಾರೆ. ಅದೇ ಜನ್ಜಿಯ ಬಗ್ಗೆ ಮಾತಾಡ್ತೀರಿ. ಇಲ್ಲಿ ಜನ್ಜಿ ಇದೆಯಲ್ಲ ಕರ್ನಾಟಕದಲ್ಲಿ, ಈ ಜನ್ಜಿಯು ಹೋರಾಟಕ್ಕಿಳಿದಿದೆ. ಕೆಪಿಎಸ್ಸಿ ಹಗರಣಗಳನ್ನ ಎತ್ತಿ ಹೊರಗಡೆಗೆ ಹಾಕಿದೆ. ಉತ್ತರ ಕೊಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲೇಜಿನಲ್ಲೇ ಇವತ್ತು ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ. ಉತ್ತರ ಪತ್ರಿಕೆಗಳನ್ನು ಬರೆದು ಅವರದನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಮಾಡಿದ್ದಾರೆ. ಅದರ ಬಗ್ಗೆ ಇದೆ ಮಾತನಾಡಿ. ಪೊಲೀಸ್ ಕಾನ್ಸ್ಟೇಬಲ್ಗಳ ಇವತ್ತು ಇದು ನಡೆಯುವಾಗ, ಪರೀಕ್ಷೆ ನಡೆಯುವಾಗ ಅಲ್ಲಿಯೂ ಸೋರಿಕೆ ಆಗಿದೆ. ದೊಡ್ಡ ಹೋರಾಟ ನಡೀತಾ ಇದೆ. ಉತ್ತರ ಕೊಡಿ. ಜನ್ಜಿಗಳಿಗೆ ಉತ್ತರ ಕೊಡೋದಿಲ್ಲ ಇವರು. ಜನ್ಜಿ ಈ ದೇಶದ ಭವಿಷ್ಯ. ಅನೇಕ ಸಮಸ್ಯೆಗಳಿವೆ. ಆದ್ರೆ ಅವರ ಮನಸ್ಸಿನಲ್ಲಿ RSS ಬಿಟ್ಟು ಬೇರೆ ಏನೂ ಉಳಿದಿಲ್ಲ. ಕೆಲವರಿಗೆ ಚಪಲ, ರಾತ್ರಿಯಲ್ಲಿ RSS ಏನಾದ್ರೂ ಜ್ಞಾಪಕ ಬಂದ್ಬಿಟ್ರೆ ಎದ್ದು ಕುತ್ಕೊಳ್ಬಿಡ್ತಾರ. ನನಗನ್ನಿಸ್ತದೆ RSS ಇಷ್ಟು ಪ್ರಚಾರ ಯಾರಾದ್ರೂ ಕೊಟ್ಟಿದ್ರು ಇಲ್ಲ ನನಗೆ ಗೊತ್ತಿಲ್ಲ. ಅವರು 100 ವರ್ಷಗಳ ಕಾಲ RSS ನ ಚಟುವಟಿಕೆ ಕಾರ್ಯಕರ್ತರು ಮಾಡ್ತಾರೆ. ಕಾರ್ಯಕರ್ತರಿಂದ ಅದು ನಡೀತಾರೆ. ನಾವೆಲ್ಲ ಕೇಳಿದ್ದೇವೆ. ಅದರಲ್ಲಿ ಸದಸ್ಯತ್ವವೂ ಕೂಡ ಇಲ್ಲ. ಅದೊಂದು ದೇಶಭಕ್ತರ ಒಂದು ಸಂಘಟನೆ. ಅದು ದೇಶಭಕ್ತರು ಯಾರು ಇರ್ತಾರೋ ಅವರ ಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗ್ತಾರೆ. ದೇಶದ ಎಲ್ಲೇ ಆಪತ್ತು ಬಂದ್ರೆ ಅಲ್ಲಿ ಅವರು ಪ್ರೆಸೆಂಟ್ ಆಗ್ತಾರೆ. ಇಂಥದ್ದೆಲ್ಲ ಇರ್ತಕ್ಕಂಥ ಈ ಸಂದರ್ಭದಲ್ಲೂ ಕೂಡ ಎಷ್ಟು ಅವರು ಪ್ರಚಾರ ತಗೊಳ್ಳಿಲ್ವೋ ಅವರನ್ನು ವಿರೋಧಿಸುವವರು ಅವರಿಗೆ ಅಷ್ಟೇ ಪ್ರಚಾರವನ್ನು ಕೊಟ್ಟಿದ್ದಾರೆ. ಆದ್ರೆ ಒಂದನ್ನು ತಿಳ್ಕೊಳ್ಬೇಕು, RSS ಇಲ್ಲದ ದಿನ ಈ ಭಾರತವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ, ಯಾರು ವೀರರು ನಮಗೆ ತ್ಯಾಗ ಮಾಡಿ ಈ ಒಂದು ಸ್ವಾತಂತ್ರ್ಯವನ್ನು ನಮಗೆ ತಂದು ಕೊಟ್ಟು ಹೋಗಿದ್ದಾರೆ, ಅವರೆಲ್ಲರನ್ನು ಮತ್ತೊಮ್ಮೆ ನೆನೆಸಿ ನನ್ನ ಮಾತುಗಳಿಗೆ ಮುಕ್ತಾಯಗೊಳ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.